ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಲ್ಲ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ನಾನು ಮನೆಯಲ್ಲೇ ಪಾಸ್ತಾ ಯಾವ ರೀತಿ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಪಾಸ್ತಾದಲ್ಲಿ ಎರಡು ವಿಧ ಇರುತ್ತೆ. ಒಂಥರ ಪೈಪ್ ಥರ ಇರುತ್ತೆ, ಇನ್ನೊಂದು ಸ್ಪ್ರಿಂಗ್ ಥರ. ಸೊ ನಾನು ಇವತ್ತು ಪೈಪ್ ಥರ ಸ್ಪ್ರಿಂಗ್ ಥರ ಇರೋದನ್ನ ಫಸ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಮುಂದಿನ ಇದು ವಿಡಿಯೋ ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿನೂ ಸಹ ನಾನು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು 1 to 3 ನೂಡಲ್ಸ್ ಮಸಾಲ ಬರುತ್ತೆ ಫ್ರೆಂಡ್ಸ್. ಅದನ್ನು ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ 1 to 3 ನೂಡಲ್ಸ್ ಮಸಾಲನ್ನು ಸಹ ನಾವು ತಗೊಂಡಿದ್ದೀನಿ, ರೆಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ತರಕಾರಿನ ಹಚ್ಕೊಂಡಿದ್ದೀನಿ, ಬೇಯಿಸ್ಕೊಂಡಿಲ್ಲ, ಇನ್ನು ಹಸಿಯಾಗೇ ಇದೆ. ನೋಡಿ, ಪಾಸ್ತಾ ಹೇಳಿದ್ನಲ್ಲ, ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಬೇಯಿಸುವಾಗ ಏನು ಮಾಡಬೇಕು ಅಂತಂದರೆ, ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಅದು ಬಸ್ಕೊಂಡು ಆ ನೀರನ್ನು ಸಹ ತೆಗೆದಿಟ್ಕೋಬೇಕು. ಆ ನೀರು ಸಹ ಪಾಸ್ತಾ ಮಾಡುವಾಗ ನಿಮಗೆ ಯೂಸ್ ಆಗುತ್ತೆ. ಈಗ ನೋಡಿ, ಈ ನೀರು ಸಹ ನಾನು ತೆಗೆದು ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಾ ನೀವು, ಇದು ಸಹ ಯೂಸ್ ಆಗುತ್ತೆ. ಸೊ ಏನಕ್ಕೆ ಅಂದರೆ, ತರಕಾರಿ ಬೇಯೋದಕ್ಕೆ ಈ ನೀರನ್ನ ಹಾಕ್ಬೋದು. ನಾರ್ಮಲ್ ನೀರು ಹಾಕೋದಕ್ಕಿಂತ ಈ ನೀರು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ಪಾತ್ರೆ ಇಡೋಣ ನಾವು. ಪಾತ್ರೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನಾವು ತಗೊಳ್ಳೋಣ. ಪಾತ್ರೆಗೆ ಎಣ್ಣೆ ಹಾಕಿ ಆದಮೇಲೆ ಏನು ಮಾಡೋಣ, ಇದಕ್ಕೆ ಸ್ವಲ್ಪ ಕಾಯಬೇಕು. ಕಾಯ್ದಾದಮೇಲೆ ನಾವು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ನಾವು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ, ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ, ಅದು ಈರುಳ್ಳಿನ ಹಾಕ್ಕೊಳ್ಳೋಣ. ಎಷ್ಟು ಹಚ್ಚಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ. ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ, ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ನೋದ್ರಿಂದ ನಾವೇನು ಮಾಡ್ಬೋದು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಖಾರನ ನಾವು ಇದಕ್ಕೆ ಉಪಯೋಗಿಸ್ಬೇಕು. ಮತ್ತು ಸ್ವಲ್ಪ ಅದು ಕೈ ಆಗೋ ತನಕ ನಾವು ಸ್ವಲ್ಪ ಹೊತ್ತು ಕೈ ಹಾಕಬೇಕು. ಅದ್ರ ಜೊತೆಗೆ ನಾವು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿಟ್ಕೊಂಡಿದ್ದೀವಿ, ಅದನ್ನು ಸಹ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಜೊತೆ ಚೆಂದ ನೀರಲ್ಲಿ ಹಾಕಬೇಕು. ಸೊ ಅದೆಲ್ಲ ಮಿಕ್ಸ್ ಆಗೋ ತನಕ ಸ್ವಲ್ಪ ನಾವು ಫ್ರೈ ಮಾಡೋಣ. ಫ್ರೈ ಮಾಡಿ ಒಂದು ಸ್ಮೆಲ್ಲು ಹೋಗುತ್ತೆ. ಸ್ಮೆಲ್ ಇದ್ದರೆ ಅದು ತಿನ್ನೋದಕ್ಕಾಗೋದಿಲ್ಲ, ರುಚಿ ಬರೋಲ್ಲ. ಒಳ್ಳೆ ರೀತಿಯಲ್ಲಿ ಫ್ರೈ ಆಯಿತು ಅಂದರೆ ಎಲ್ಲ ಒಂದು ಪದಾರ್ಥಗಳನ್ನ ಹಾಕಿ ಆದಮೇಲೆ ತಿನ್ನೋದಕ್ಕೆ ರುಚಿ ಬರುತ್ತೆ ನಮಗೆ. ಸೊ ಇದಾದಮೇಲೆ ನಾವು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀವಿ. ಸೊ ಟೊಮೆಟೊನೂ ಸಹ ಈಗ ಸೇರಿಸ್ಕೊಳ್ಳೋಣ. ಟೊಮೆಟೊನೂ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಇದ್ದರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಸಣ್ಣ ಸಣ್ಣದಾಗಿ ಹಚ್ಚಿದ ಟೊಮೆಟೊನೂ ಸಹ ಹಾಕ್ಕೊಂಡಿದ್ದೀವಿ ನಾವು. ಅದು ಸ್ವಲ್ಪ ಫ್ರೈ ಆಗಬೇಕು. ಈಗ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ನಾವು ನೆಕ್ಸ್ಟು ಈಗ ನೋಡಿ, ಇದು ಮಸಾಲೆ ತೊಗೊಂಡಿದ್ದೀವಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀವಿ. ಇದನ್ನು ಸಹ ನಾವೀಗ ಹಾಕ್ಕೊಳ್ಳೋಣ. ಆಗಿದೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಮಸಾಲೆನ ಹಾಕ್ಕೊಂಡಿದ್ದೀವಿ. ಈ ಮಸಾಲೆ ಅದ್ರ ಜೊತೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಅಂದರೆ, ಮುಂಚಿತವಾಗಿ ಸ್ವಲ್ಪ ಟೊಮೊಟೊನ ಬೇಯಬೇಕು ಫ್ರೆಂಡ್ಸ್. ಟೊಮೊಟೊನ ಬೆಂದಾದ್ಮೇಲೆ ಮುಂದಿನ ನಾವು ಅಡುಗೆ ಮುಂದುವರ್ಸೋದಕ್ಕೆ ಸಾಧ್ಯ. ಹಾಗೆ ಇದ್ದರೆ ಒಂಥರ ಕಚ್ಚಾಗಿ ಸಿಗುತ್ತೆ. ಸೊ ಈಗ ನೋಡಿ, ಸ್ವಲ್ಪ ಆದಮೇಲೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತೇಳಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಟೊಮೊಟೊನ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ. ಈಗ ಇದಕ್ಕೆ ನಾವು ಏನು ಸೇರಿಸ್ಕೊಳ್ಳೋಣ ಅಂತಂದರೆ, ಹೀಗೆಲ್ಲನೂ ಬೆಂದಿದೆ, ಒಂದು ಹದವಾಗಿದೆ. ಇದಕ್ಕೆ ನಾವು ತರಕಾರಿ ಸೇರಿಸ್ಕೊಳ್ಳೋಣ. ತರಕಾರಿನ ಹಚ್ಚಿಟ್ಕೊಂಡಿದ್ದೀವಲ್ಲ, ಅದು ಹಸಿ ತರಕಾರಿನ ನಾವು ಸೇರಿಸ್ಕೊಳ್ಳೋಣ. ಈ ಹಸಿ ತರಕಾರಿ ಸೇರಿಸ್ಕೊಂಡು ಆದಮೇಲೆ ನಾವೇನು ಮಾಡೋಣ ಅಂತಂದರೆ, ನಾವು ಪಾಸ್ತಾನ ನಾವು ಬೇಯಿಸಿಟ್ಕೊಂಡಿರೋ ನೀರು ಇದೆಯಲ್ಲ, ಆ ನೀರು ಹಾಕಬೇಕು. ಅದು ನೀರಿನಲ್ಲೇ ಒಂದು ತರಕಾರಿ ಬೇಯಬೇಕು. ಈ ಒಂದು ಮಧ್ಯದಲ್ಲಿ ನಾನು ನಿಮಗೊಂದು ಹೆಲ್ತ್ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ತುಂಬ ಜನಕ್ಕೆ, ವಯಸ್ಸಾಗಿರೋರಿಗೆ, ತುಂಬ ಟಯರ್ಡಾಗಿರೋರಿಗೆ ತುಂಬ ಕಾಲು ನೋವು. ಆ ಕಾಲು ನೋವಿಂದ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. ಸೊ ಆ ನಿದ್ದೆ ಬರದೇ ಇರುವಾಗ ಏನು ಮಾಡಬೇಕು ಅಂತಂದರೆ, ನೈಟ್ನಲ್ಲಿ ಮಲಗೋಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಟಬ್ಬು, ಆ ಟಬ್ಬಿಗೆ ಬಿಸಿನೀರು ತೊಗೊಂಡು ಸ್ವಲ್ಪ ಉಪ್ಪು ಹಾಕಿ ಕಾಲನ್ನ ಅದರಲ್ಲಿ ಅಜ್ಜಿ ತೆಗಿಬೇಕು. ಆ ರೀತಿ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ, ಹಿಂಡಿನೂ ಕ್ಲೀನ್ ಆಗುತ್ತೆ. ಮತ್ತು ಏನಾಗುತ್ತೆ ಅಂದರೆ, ಒಳ್ಳೆ ನಿದ್ದೆ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಆ ಒಂದು ಬಿಸಿನೀರಿನಲ್ಲಿ ನೀವು ಕಾಲನ್ನ ನೀವು ಡಿಪ್ ಮಾಡಿ ತೆಗಿತಾ ಇದ್ದರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸಲೀಸಾಗುತ್ತೆ. ಯಾವುದೇ ರೀತಿಯ ಒಂದು ತೊಂದರೆನಾಗಲ್ಲ, ಆರಾಮಾಗಿ ನಿದ್ದೆ ಬರುತ್ತೆ ಫ್ರೆಂಡ್ಸ್. ಈ ಒಂದು ಉಪಯೋಗ ಪಡ್ಕೊಳ್ಳಿ ಅಂತೇಳಿ ನಾನು ಈ ಒಂದು ಹೆಲ್ತ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಕುದ್ದಿದೆ, ಈಗ ತರಕಾರಿನೂ ಬೆಂದಿದೆ. ಇದಕ್ಕೆ ನಾನು ಪಾಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪಾಸ್ತಾ ಸೇರಿಸ್ಕೊಂಡಾದ್ಮೇಲೆ ಫುಲ್ಲು ಮಿಕ್ಸ್ ಮಾಡಬೇಕು. ಫುಲ್ ಎಲ್ಲ, ಯಾಕಂದರೆ ತರಕಾರಿ ಎಲ್ಲ ಇರುತ್ತಲ್ಲ, ಎಲ್ಲ ಕಡೆಗೆ ಹಾಗೆ ನಾವೇನು ಮಾಡಬೇಕು ಅಂತಂದರೆ ಫುಲ್ಲು ಬೆರೆಸ್ಕೊಳ್ಬೇಕು. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಒಂದು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಬೇಕು. ಉದುರಿಸ್ಕೊಂಡು ಫುಲ್ಲೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಅದು ಎಷ್ಟು ಚೆಂದ ಕಾಣಿಸುತ್ತೆ ನೀವೇ ನೋಡಿ. ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ಈಗ ನಾವು ನೋಡಿ ತಿಳ್ಕೊಳ್ಬೋದು. ಯಾಕಂದರೆ ಹೊರಗಡೆ ನಾವು ಚಾಟ್ಸಲ್ಲಿ ತೊಗೊಂಡೋಗಿ ಎಷ್ಟೇ ತಿನ್ಸಿದ್ರೂ ಅವ್ರ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಅದನ್ನು ನಾವು ತಿಳ್ಕೊಂಡು ಮನೆಯಲ್ಲೇ ರುಚಿಯಾಗಿ ಮಕ್ಕಳಿಗೆ ಅಡುಗೆ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ. ಎಲ್ಲನೂ ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಇರ್ತಾರೆ.
ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.